ಇದೇ ತರ ಅಧಿಕಾರಿಗಳು ಬ್ಲಾಕ್ ಮೇಲ್ ಮಾಡೋದು ಅವ್ರಿಗೆ ಅವ್ರ ಮೇಲೆ ಆಮೇಲೆ ಇವರು ಮೆಸೆಂಜರ್ ಡಿಪಾರ್ಟ್ಮೆಂಟ್ ಮೇಡಮ್ ಅವರೆಲ್ಲ ಬ್ಲಾಕ್ ಮೇಲ್ ಮಾಡೋದು ಅವ್ರ ಹೆಸರು ಹೇಳ್ಕೊಂಡು ಲಂಚ ತಗೊಂಡು ಇದು 29/7/24 ಇದು ಗ್ರಾಮಾಂತರ ಸ್ಟೇಷನ್ ಎಫ್ಐಆರ್ ಆಗಿದೆ. ಇದು ಕೋರ್ಟ್ ಅವ್ನು ಆನಂದ ಅನ್ನೋದು ಅವ್ನು ಗಾಂಜಾ ಪಾರ್ಟಿ ಹಿರಿಯೂರು ಗ್ರಾಮಾಂತರ ಸ್ಟೇಷನ್ ಎಫ್ಐಆರ್ ಆಗಿದೆ. ನನ್ನ ಹೆಸರು ಶೇಖರ್ ಅಂತ, ನಮ್ಮ ತಂದೆ ಹೆಸರು ಲಕ್ಷ್ಮೀಕಾಂತ್ ಅಂತ ಹೇಳ್ಬಿಟ್ಟು ಹೆಚ್ಚು. ನಮ್ಮ ಮತಾಕ್ನಳ್ಳಿ, ಗೋಡ್ಗೆರೆ ಹೋಬಳಿ, ಶಿರಾ ತಾಲೂಕು. ಎಂ ಪಿ ಅವ್ರದಾಗ ಹೋಗಿದ್ದ. ಎಂ ಪಿ ಅವ್ರು ಒಂದು ಲೆಟ್ರ್ ಕೊಟ್ಟಿದ್ರು ನನಗೆ. ನಮ್ಮ ಫಾದರ್ ಹೆಸರು ಒಂದು ಗ್ರಾಂಟು, MP ಗ್ರಾಂಟ್, ಬೋರ್ವೆಲ್ಲು ಒಳ್ಳೆಯ ಅಂತ MI ಡಿಪಾರ್ಟ್ಮೆಂಟ್ಗೆ. ಸರ್ವೆ ನಂಬರ್ 88/2 ಪಾಣಿ ಇದೆ, ಒಳ್ಕಲ್ ಸರ್ವೆ ನಂಬರು. ಆಗಿತ್ತು, ಶಾಂಕ್ಷನ್ ಆಗಿತ್ತು, ಬೋರ್ ಹಾಕ್ಕೊಟ್ರು. ಗಂಗಾಧರ್ ಸರ್ ಬೋರ್ ಹಾಕ್ಕೊಟ್ರು. ಆಮೇಲೆ ಮೋಟ್ರು, ಪಂಪು, TC ಎಲ್ಲ ನಮ್ಗೆ ಬೇಕು. ಯಾರು ನಮ್ಮೂರವ್ರ ಕಿಡಿಗೇಡಿಗಳು ಬಂದ್ಬಿಟ್ಟು ನಿನ್ನೆ ಪ್ರೆಸ್ ಮೀಟ್ ಮಾಡಿ ಸುಮ್ಮನೆ MLA ಮೇಲೆ, ಆಮೇಲೆ ಗಂಗಾಧರ್ ಮೇಲೆ ಆರೋಪ ಮಾಡಿದ್ದಾರೆ. ಲಂಚ ಕೊಟ್ಟಿದ್ದಾರೆ. ನಾವು ಯಾರಿಗೂ ಲಂಚ ಕೊಟ್ಟಿಲ್ಲ. ನಾನು ಕಾನೂನು ಬದ್ಧ ಕೆಲಸ ಮಾಡಿಸ್ಕೊಂಡಿದ್ದೀನಿ. ನಮಗೆಲ್ಲ ಸೌಲಭ್ಯ ಬೇಕು. ನಾವು ಬಡವರು, ನಾವು ದಲಿತರು. ಸುಮ್ಮನೆ ಯಾರೋ ಬಂದು ಆರೋಪ ಮಾಡ್ಯಾರ MLA ಮೇಲೆ, ಗಂಗಾಧರ್ ಮೇಲೆ. ಅವೆಲ್ಲ ಸುಳ್ಳು. ಅವ ಆನಂದ್ ಅಂತ ಹೇಳ್ಬಿಟ್ಟು, ಆಮೇಲೆ ರಾಜ್ಯಾಧ್ಯಕ್ಷ ಅವ್ರು ಯಾರ ಸಿದ್ದೇಶ್ ಅಂತ ಹೇಳ್ಬಿಟ್ಟು. ಆನಂದ್ ನಮ್ಮ ಮದಾಗ್ನ ಹೇಳೋನು. ನಮ್ಗೆ ಅವ್ರಿಗೆ ಆಗಲ್ಲ. ಅದೇ ಒಂದು 50,000 ಲಂಚ ಕೊಟ್ಟು ಬೋರ್ವೆಲ್ ಕ್ಯಾನ್ಸಲ್ ಮಾಡಬೇಕು. ಗಂಗಾಧರ್ ಲಂಚ ಕೊಟ್ಟಿದ್ದೀವಿ. 50,000 ಅವ್ರು ಲಂಚ ಕೊಟ್ಟು ಕೊಳವೆ ಪರಿಸರ ಬೋರ್ ಫೇಲ್ ಆಗಿದೆ. ಅವ್ರಿಗೆ ಯಾವುದೇ ಕಾರಣಕ್ಕೆ ಮೋಟ್ರು, ಪಂಪು, TC ಸೌಲಭ್ಯ ಕೊಡಬಾರ್ದು ಅಂತೇಳಿ ಆರೋಪ ಮಾಡಿದ್ರು. ಹಾಂ, ಬರ್ತೈತೆ ಅಣ್ಣ. ಎಲ್ಲ GPS ಫೋಟೋ ಎಲ್ಲ ಕೊಟ್ಟಿದ್ದೀನಿ. GPS ಫೋಟೋ ಬೋರ್ವೆಲ್ ಬಂದಿರೋವು. ಗಂಗಾಧರ್ಗೆ MI ಡಿಪಾರ್ಟ್ಮೆಂಟ್ಗೆ ಆರೋಪ ಮಾಡಿದ್ದಾರೆ. ಹಾಂ, ಅವರು ನೋಡಪ್ಪ ಹಿಂಗೆ ನನ್ನ ಮೇಲೆ ಆರೋಪ ಮಾಡಿದ್ದಾರೆ, ನೀನು ಲಂಚ ಕೊಟ್ಟಿದೆ ಅಂತ ಹೇಳ್ಬಿಟ್ಟು. ನಾವು ಏನು ₹1 ಇಸ್ಕೊಂಡಿದ್ದೇವೆ. ನಾವು ಕಾನೂನು ಬದ್ಧ ಕೆಲಸ ಮಾಡ್ಬಿಟ್ಟು ಸರ್ಕಾರದಿಂದ ಅನುಮೋದನೆ ಆಗೈತೆ, ನಿಮಗೆ ಹಾಕ್ಕೊಟ್ಟಿದ್ದೀವಿ. ಇದರಿಂದ ಅವ್ರಿಗೇನು ಲಾಭ? ಸುಮ್ಮನೆ ಮೇಲೆ ನಮ್ಮ ಮೇಲೆ ಆರೋಪ ಮಾಡ್ತಾರೆ, ಕೆಟ್ಟ ಹೆಸರು. ನಾವು ಒಳ್ಳೇದು ಮಾಡ್ತಿದ್ದೀವಿ ನೋಡ್ರಪ್ಪ ಅಂತ ಹೇಳಿದವರು. ನಾನು ಬಿಡಿ ಸರ್ ಅವ್ರಿಗೆ ನಮ್ಮ ವಿಡಿಯೋ ಮುಖಾಂತರ ಕೇಳ್ಕೊಂಡು, ನಮಗೆ ಸರ್ಕಾರದಿಂದ ಬಂದಿರೋದು ಸೌಲಭ್ಯ ನಮಗೆ ಬೇಕು. ನಾವು ಬಡವರು, ನಾವೇ ಸ್ವಂತ ದುಡ್ಡಲ್ಲಿ ಹಾಕ್ಸ್ಬೇಕಂದ್ರೆ ಭಾಳ ಕಷ್ಟ ಆಗುತ್ತೆ. ಜೀವನ ಮಾಡೋದು ಕಷ್ಟ. ಸರ್ಕಾರದಿಂದ ಬರೋದು ಯಾಕೆ ಸರ್? ಇನ್ನೊಬ್ರು ಯಾಕೆ ತೊಂದರೆ ಮಾಡಬೇಕು? ಅವು ಕೈಯಿಂದ ಹೆಂಗೆ ಕೊಡ್ತಾರೇನು ಸರ್? ಅದೇ ಸರ್, ವೈಯಕ್ತಿಕ ಇರೋದಕ್ಕೆ ಅವ್ನು ಮಾಡಿರೋದು. ಬಂದು ವೈಯಕ್ತಿಕ ಇರೋದಕ್ಕೆ MP ಲೆಟರ್. ನಾವು MLA ಲೆಟರ್ MLA ಮೇಲೆ ಆರೋಪ ಮಾಡೋಣ. ನಾನು ನೋಡಿರೋದು MP ಅವರು MP ಲೆಟರ್ ಇದೆ. ಅಣ್ಣ, ಬೋರ್ ಸ್ಯಾಂಕ್ಷನ್ ಆಗಿದ್ದು 6/11/2025. MIನಲ್ಲ, MIDನಲ್ಲಿ. ಕೊಟ್ಟಿಲ್ಲ. ಈ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರು ಗಂಗಾಧರ್ ಸರ್. MLA ಸಾಹೇಬ್ರು ಒಂದು ಕರ್ಸಿ ಡೇಟ್ ಕೊಡ್ತೀವಪ್ಪ ಅಂತ ಹೇಳಿದ್ರೆ, ಅದರಲ್ಲಿ ಈ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವರು, ಪೇಪರ್ನಲ್ಲಿ ಬರೋಂಗೆ. ಈಗ ಅಣ್ಣ, ಅವ್ರು ಬೋರ್ ಫೇಲ್ ಆಗಿದೆ, ಮೋಟ್ರ್ ಪಂಪ್ ಕೊಡಬಾರ್ದು, ನ್ಯಾಯಾಂಗಣದಲ್ಲಿ ಅಂತ ಕೊಟ್ಟಿದ್ದಾರೆ. ನ್ಯಾಯಾಂಗಣದಲ್ಲಿ ಇದ್ದರೆ ಅದು ಸ್ಟೇ ಇದ್ರೆ ತಗೊಂಬರ್ಲಿ. ಅದ್ಯಾತಿಲ್ಲ ಸುಮ್ಮನೆ ಆರೋಪ ಮಾಡಿದ್ರೆ. ಅದೇ ಜಯಚಂದ್ರ ಸಾಹೇಬ್ರು ಬಳಸ್ಕೊಂಡಿದ್ದಾರೆ ಇದಕ್ಕೆ. ಅವ್ರು ಲಂಚ ಕೊಟ್ಟಿದ್ದೀವಿ ಅಂತೇಳಿ. ನಾವು ಯಾಕೆ ಲಂಚ ಕೊಡೋಣ ಸರ್? ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಹಾಂ, ಈ ಬೋರ್ವೆಲ್ಗೆಲ್ಲ ನಾವು ಲಂಚ ಕೊಡೋಷ್ಟು ದೊಡ್ಡವ್ರೇನು ಸರ್? ನಾವು ಅದು ಬರೋಲ್ಲ. 6 ಲಕ್ಷ ರೂಪಾಯಿ ಅಮೌಂಟಲ್ಲಿ ನಾವು ಯಾರಿಗೂ ₹1 ಲಂಚ ಕೊಟ್ಟಿಲ್ಲ. ಕಾನೂನು ಬದ್ಧ ಅಧಿಕಾರಿಗಳು ನನ್ನ ಕೆಲಸ ಮಾಡಿಕೊಟ್ಟಿದ್ದಾರೆ. ನಾವು ಈಗಲೂ ಕೇಳ್ಕೊಳೋದಷ್ಟೇ. ಅವ್ರು ಕೈ ಮುಗಿದು ಕಾಲಿಗೆ ಬಿದ್ದಾದ್ರು ಕೇಳ್ಕೊಂತೀವಿ, ನಮ್ಮ ಮೋಟ್ರು, ಪಂಪು, TC ಸೌಲಭ್ಯ ಬೇಕು ಸರ್ ನಮಗೆ. ಇಂಥ ಕಿಡಿಗೇಡಿಗಳು ಮಾತು ನಂಬಾರ್ದು. ನಮ್ಮ ಫಾದರ್ ಇದ್ದಾರೆ, ನಮ್ಮ ಫಾದರ್ ಹೆಸರು ಲ್ಯಾಂಡ್ ಇರೋದು, ಅವರೇ ಪಾಣಿ ಓನರ್. ಯಾರ್ದು ಜೇಂಟಿ ಇಲ್ಲ, ಯಾರ್ದು ಇಲ್ಲ. ನಮಗೆ ಬೇಕು. ಹಾಂ, ಸುಳ್ಳು ಆರೋಪ ಸರ್. ಆಮೇಲೆ ಇನ್ನೊಂದು ಸರ್, ಅವ್ನು ಆನಂದ ಅನ್ನೋಲ್ಲಿ ಅವ್ನು ಗಾಂಜಾ ಪಾರ್ಟಿ. ಅವನು ಹಿರಿಯೂರು ಗ್ರಾಮಾಂತರ ಸ್ಟೇಷನಲ್ಲಿ FIR ಆಗಿದೆ ಅವನ ಮೇಲೆ. ಹಾಂ, ನಾನು ನೋಡಿದ್ದೀನಿ ಸರ್. ನಾನು ಇದು ನೋಡಿ ಸರ್, ಅವನ ಮೇಲೆ FIR ಆಗಿರೋ ಕಾಪಿ ಐತೆ. FIR ಆಗಿದೆ ಸರ್ ಅವನ ಮೇಲೆ ಹಿರಿಯೂರು ಸ್ಟೇಷನಲ್ಲಿ. ಹಾಂ ಸರ್, FIR ಆಗಿದೆ ಸರ್. ಇದು 29/7 ಸರ್ 2024 ಹಿರಿಯೂರು ಗ್ರಾಮಾಂತರ ಸ್ಟೇಷನಲ್ಲಿ FIR ಆಗಿದೆ. ಈಗಲೂ ಕೋರ್ಟ್ಗೆ ಅಡ್ಡಾಡ್ತಾ ಇದ್ದಾನೆ ಅವನು. ಅದೇನಿಲ್ಲ ಸರ್, ಇದೇ ಥರ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ಮಾಡೋದು. ಹಿಂಗೆ ಅವ್ರಿಗೆ ಅವ್ರ ಮೇಲೆ ಇವ್ರ ಮೇಲೆ, ಆಮೇಲೆ ಇವರು ಮೆಸೆಂಜರ್ ಡಿಪಾರ್ಟ್ಮೆಂಟ್ ಅವ್ರು ಮೇಡಮ್ ಅವ್ರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದು. ಅವ್ರ ಹೆಸರು ಹೇಳ್ಕೊಂಡು ಲಂಚ ದುಡ್ಡು ತಿಂಬೋದು. ಈ ಥರ ಎಲ್ಲ ಮಾಡ್ತಾರೆ. ಮನೆಯೆಲ್ಲ ಅವ್ರದ್ದು ವಿಡಿಯೋ ಬಂದಿದೆ ಸರ್, ನೋಡಿರಿ. ವಿಡಿಯೋನ ತೋರಿಸ್ತೀನಿ. ಅಧಿಕಾರಿಗಳಿಗೆ ಬೈದಿರೋದು. ಲಕ್ಷ್ಮೀಕಾಂತ್ ಅಂತ ಬಿಟ್ಟು ಮದ್ದಾಕನಹಳ್ಳಿ.
ಏನ್ ಪ್ರಾಬ್ಲಮ್ ಆಯ್ತಣ್ಣ? ಅದೇ ಕಿಡಿಗಳಿಗಳು ಬರೋದನ್ನ ಸೌಲಭ್ಯ ನಮ್ಗೆ ಏನೋ ಗೌರ್ಮೆಂಟ್ ಕೊಟ್ಟೈತೆ, ಬರೋ ಸೌಲಭ್ಯನ ಇಂಥ ತಿಳುವಳಿಕೆ ಮಾಡ್ಕೊಂಡು ಅಧಿಕಾರಿಗಳಿಗೆಲ್ಲ ಈ ಥರ ಸುಳ್ಳು ಮಾಹಿತಿ ಕೊಟ್ಕೊಂಡು ಕೆಟ್ಟ ಆನಂದ ಅಂತ ಹೇಳ್ಬಿಟ್ಟು ಸಂಬಂಧ ಐತೆ, ಸಂಬಂಧ ಇದ್ರು ಸಮೇತ ಇಂಥ ಕಿಡಿಗಳು ಮಾಡ್ಕೊಂತವೆ. ಏನಿಲ್ಲ ವೈಯಕ್ತಿಕ ದ್ವೇಷ ಏನಿಲ್ಲಪ್ಪ. ಸುಮ್ಕೆ ಆದ್ರೂ ಹುಡುಗರಾಟ ಮಾಡ್ತವೆ, ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳ್ಬಿಟ್ಟು ದಯವಿಟ್ಟು ಅಧಿಕಾರಿಗಳಿಗೆ ಮನವಿ ಮಾಡ್ತೀವಿ. ತಮ್ಮದೇ ದಯವಿಟ್ಟು ನಾವು ಮೋಟ್ರು ಪಂಪ್ ಅದೇ ಸಮಯ ನಮ್ಗೆ ಗೌರ್ಮೆಂಟ್ ಏನು ಸೌಲಭ್ಯ ಕೊಟ್ಟೈತೋ ಮೋಟ್ರು ಪಂಪು ಕೇಬಲ್ ಇದು TC ಬರ್ಕೊಡ್ಬೇಕು ಸಮಯ. ನೀರು ಸಿಕ್ಕ ಸಮಯ ನೀರು ಒಂದು ಮುಕ್ಕಲ್ ಇಂಚು 2 ಇಂಚು ತಂಬ್ತಾರೆ, ಬೇಡ ಒಂದು ಮುಕ್ಕಲ್ ಇಂಚು ಬರ್ತದೆ ಸಮಯ. ಈ ತುಂಬ ಮನವಿ ಮಾಡ್ಕೊಬೇಕು. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ನ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಥೈರಾಯ್ಡನ್ನೇ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ಮ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.